Hello students, welcome to FM class. In this video we shall work out a problem on capital structure, choosing the best alternative of financing. Let us look at the question on the screen. A company is contemplating, that is planning, proposing. A company is contemplating to raise additional fund of rupees 20 lakhs. Please remember, this company is existing. ಈ ಕಂಪನಿ ಆಲ್ರೆಡಿ ರನ್ ಆಗ್ತಾ ಇದೆ. ಆಲ್ರೆಡಿ ಈ ಕಂಪನಿಯಲ್ಲಿ ಕ್ಯಾಪಿಟಲ್ ಇದೆ. They are planning to raise additional fund. ಎಷ್ಟು ಅಡಿಷನಲ್ ಫಂಡ್ ಬೇಕಂತ ಅವರಿಗೆ ರುಪೀಸ್ 20 ಲ್ಯಾಕ್ಸ್. 20 ಲ್ಯಾಕ್ಸ್ ರುಪೀಸ್ ಫಾರ್ ಸೆಟ್ಟಿಂಗ್ ಅಪ್ ಎ ಪ್ರಾಜೆಕ್ಟ್. ಯಾವುದೋ ಒಂದು ಹೊಸ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡೋದಕ್ಕೆ ದೇ ನೀಡ್ 20 ಲ್ಯಾಕ್ಸ್ ರುಪೀಸ್ ಫಂಡ್. ದ ಕಂಪನಿ ಎಕ್ಸ್ಪೆಕ್ಟ್ಸ್ EBIT ಆಫ್ ರುಪೀಸ್ 8 ಲ್ಯಾಕ್ಸ್ ಫ್ರಮ್ ದ ಪ್ರಾಜೆಕ್ಟ್. ಸೊ ಈ ಪ್ರಾಜೆಕ್ಟನ್ನು ಯಾವುದು, ಈ ಹೊಸ ಪ್ರಾಜೆಕ್ಟನ್ನು ಇವರೇನು ಪ್ಲ್ಯಾನ್ ಮಾಡ್ತಿದ್ದಾರೆ ಅದಕ್ಕೆ 20 ಲ್ಯಾಕ್ಸ್ ರುಪೀಸ್ ಖರ್ಚಾಗುತ್ತೆ. 20 ಲ್ಯಾಕ್ಸ್ ರುಪೀಸ್ ಕ್ಯಾಪಿಟಲ್ ಬೇಕಾಗುತ್ತೆ. ಆ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದಾದ ಮೇಲೆ ಅವರಿಗೆ ದ ಕಂಪನಿ ಈಸ್ ಎಕ್ಸ್ಪೆಕ್ಟಿಂಗ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ದೇ ಆರ್ ಎಕ್ಸ್ಪೆಕ್ಟಿಂಗ್ EBIT ಆಫ್ ರುಪೀಸ್ 8 ಲ್ಯಾಕ್ಸ್ ಪರ್ ಆ್ಯನಮ್ ಫ್ರಮ್ ದ ಪ್ರಾಜೆಕ್ಟ್. ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ ಈಸ್ 20 ಲ್ಯಾಕ್ಸ್. 20 ಲ್ಯಾಕ್ಸನ್ನು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರೆ ವರ್ಷಕ್ಕೆ EBIT ಅವರಿಗೆ 8 ಲಕ್ಷ ರೂಪಾಯಿ ಬರುತ್ತೆ. Now, following alternative plans are available. So, ಅವರೊಂದಷ್ಟು ಪ್ಲ್ಯಾನ್ಸನ್ನು ಹಾಕ್ಕೊಂಡಿದ್ದಾರೆ. ಯಾವ ರೀತಿ ಇದನ್ನು ಫೈನಾನ್ಸ್ ಮಾಡೋಣ, ಹೌ ಶುಡ್ ವಿ ಗೆಟ್ ದಿಸ್ 20 ಲ್ಯಾಕ್ಸ್. ಸೊ ದ ಪ್ಲ್ಯಾನ್ ನಂಬರ್ 1, ಇಫ್ ಯು ಸಿ, ಟು ರೈಸ್ ರುಪೀಸ್ 20 ಲ್ಯಾಕ್ಸ್ ಬೈ ವೇ ಆಫ್ ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್. ಸೊ ಪ್ಲ್ಯಾನ್ 1 ಏನು, ಅವ್ರಿಗೆ ಬೇಕಾಗಿರೋ ಎಂಟೈರ್ ಕ್ಯಾಪಿಟಲ್ ಅಮೌಂಟ್ 20 ಲ್ಯಾಕ್ಸನ್ನು ಈಕ್ವಿಟಿ ಶೇರ್ ಕ್ಯಾಪಿಟಲ್ ರೂಪದಲ್ಲಿ ತಗೊಂಡು ಬರೋಣ. ಆ್ಯಂಡ್ ಈಚ್ ಈಕ್ವಿಟಿ ಶೇರ್ ಈಸ್ 10 rupees. ಸೊ 20 ಲ್ಯಾಕ್ಸ್ ರುಪೀಸ್ ದೇ ಹ್ಯಾವ್ ಟು ಬ್ರಿಂಗ್ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್. ಕಂಪ್ಲೀಟ್ 20 ಲ್ಯಾಕ್ಸನ್ನು ಈಕ್ವಿಟಿ ಶೇರ್ಸಿಂದ ತಗೊಂಬರೋಣ ಅನ್ನೋದು ಮೊದಲನೇ ಪ್ಲ್ಯಾನು. ಲುಕ್ ಅಟ್ ದ ಸೆಕೆಂಡ್ ಪ್ಲ್ಯಾನ್, ಟು ರೈಸ್ ರುಪೀಸ್ 10 ಲ್ಯಾಕ್ಸ್ ಬೈ ವೇ ಆಫ್ ಈಕ್ವಿಟಿ ಶೇರ್ಸ್ and rupees 10 lakhs by way of debt. ಸೊ ಎರಡನೇ ಪ್ಲ್ಯಾನ್ ಏನು ಮಾಡ್ತಾರೆ, ಫುಲ್ಲು 20 ಲ್ಯಾಕ್ಸು ಈಕ್ವಿಟಿ ತರೋದು ಬೇಡ, ಒಂದು 10 ಲ್ಯಾಕ್ಸನ್ನು ಈಕ್ವಿಟಿ ತರೋಣ, ಇನ್ನೊಂದು 10 ಲ್ಯಾಕ್ಸನ್ನು ಡೆಟ್ ತಗೊಳ್ಳೋಣ. ಡೆಟ್ ಅಂದರೆ ಡಿಬೆಂಚರ್ಸು, ಸಾಲ, ಲೋನು. ಸೊ ಟೋಟಲ್ ಅಮೌಂಟ್ ಅವ್ರಿಗೆ ಬೇಕಾಗಿರೋದೆಷ್ಟು, 20 ಲ್ಯಾಕ್ಸು. ಸೊ ಸೆಕೆಂಡ್ ಪ್ಲ್ಯಾನಲ್ಲಿ ದೇ ಆರ್ ಪ್ಲ್ಯಾನಿಂಗ್ ಟು ಗೆಟ್ ಈಕ್ವಿಟಿ ಶೇರ್ಸ್ ಫಾರ್ 10 lakhs rupees and debentures for 10 lakhs rupees. For that debentures debt they have to pay 10% interest. 10 lakhs rupees ಡೆಟ್ ತೊಗೊಂಡ್ಬಂದ್ರೆ 10% ಇಂಟ್ರೆಸ್ಟ್ ಆಗುತ್ತೆ. ಇನ್ನೊಂದು 10 lakhs ಈಕ್ವಿಟಿಯಲ್ಲಿ ತರ್ತಾರೆ. ಈಕ್ವಿಟಿಗೇನು ಅವರು ಇಂಟ್ರೆಸ್ಟ್ ಪೇ ಮಾಡೋ ಹಾಗಿಲ್ಲ. ಈಕ್ವಿಟಿಗೆ ಫೈನಲಿ ದೇ ವಿಲ್ ಗಿವ್ ದ ಡಿವಿಡೆಂಡ್ ಶೇರ್ಸ್ ಆ್ಯಂಡ್ ಆಲ್. ದೇರ್ ಫೋರ್ ಈಕ್ವಿಟಿ ಈಸ್ ದ ಓನ್ಡ್ ಕ್ಯಾಪಿಟಲ್ ಆಗಿರೋದ್ರಿಂದ ಅದಕ್ಕೇನು ಅವರು ಇಂಟ್ರೆಸ್ಟ್ ಪೇ ಮಾಡೋಂಥ ಅವಶ್ಯಕತೆ ಬರೋದಿಲ್ಲ. ಸೊ ಅದು ಸೆಕೆಂಡ್ ಪ್ಲ್ಯಾನು. ಫಸ್ಟ್ ಪ್ಲ್ಯಾನು ಕಂಪ್ಲೀಟ್ 20 ಲ್ಯಾಕ್ಸು, ಈಕ್ವಿಟಿ ಶೇರ್ಸ್ ಆಫ್ 10 rupees ಈಚು. ಸೆಕೆಂಡ್ ಪ್ಲ್ಯಾನು 10 ಲ್ಯಾಕ್ಸ್ ಈಕ್ವಿಟಿ, 10 ಲ್ಯಾಕ್ಸ್ ಡೆಟ್ಟು. ಲುಕ್ ಅಟ್ ದ ಥರ್ಡ್ ಪ್ಲ್ಯಾನ್, ಟು ರೈಸ್ 6 ಲ್ಯಾಕ್ಸ್ ಬೈ ವೇ ಆಫ್ ಈಕ್ವಿಟಿ ಆ್ಯಂಡ್ 14 ಲ್ಯಾಕ್ಸ್ ಬೈ ವೇ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಟ್ rupees 14. ಸೊ ಮೂರನೇ ಪ್ಲ್ಯಾನ್ ಏನು ಅಂದ್ಕೊಳ್ತಾರೆ, 6 ಲ್ಯಾಕ್ಸ್ ರುಪೀಸಲ್ಲಿ ಈಕ್ವಿಟಿ ತರೋಣ, ಎಲ್ಲ 10 rupees ಈಚ್ ಈಕ್ವಿಟಿ ಶೇರ್ಸು. ರಿಮೈನಿಂಗ್ 14 ಲ್ಯಾಕ್ಸು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಲ್ಲಿ ತೊಗೊಂಬರೋಣ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ 14% ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡಬೇಕು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ವರ್ಷಕ್ಕೆ 14% ಡಿವಿಡೆಂಡನ್ನು ಕೊಡಬೇಕು. ಸೊ ಮೂರನೇ ಪ್ಲ್ಯಾನ್ ಏನು, 6 ಲ್ಯಾಕ್ ಈಕ್ವಿಟಿ ಶೇರ್ಸು, 14 ಲ್ಯಾಕ್ಸು ಪ್ರಿಫರೆನ್ಸ್ ಶೇರ್ಸು ಅಟ್ 14% ಡಿವಿಡೆಂಡು. ಇದು ಮೂರನೇ ಪ್ಲ್ಯಾನು. ಇನ್ನೂ ಒಂದು ಪ್ಲ್ಯಾನ್ ಇದೆ ಅವ್ರ ಹತ್ರ. Look at the last plan. To raise rupees 6 lakhs by equity shares 6 lakhs,
rupees 6 lakhs by 10% ಡಿಬೆಂಚರ್ಸು ಡೆಟ್ ಒಂದು 6 ಲ್ಯಾಕ್ಸು ಅಲ್ಲಿಗೆ 6 ಆಯಿತು. ರಿಮೈನಿಂಗ್ 8 lakhs by 14% ಪ್ರಿಫರೆನ್ಸ್ ಶೇರ್ಸ್. ಅಲ್ಲಿಗೆ ಫೋರ್ತ್ ಪ್ಲ್ಯಾನಲ್ಲಿ 3 ಕಾಂಪೊನೆಂಟ್ಸು, 6 lakhs ಈಕ್ವಿಟಿ ಶೇರ್ಸು, 6 lakhs 10% ಡಿಬೆಂಚರ್ಸು, 8 lakhs 14% ಪ್ರಿಫರೆನ್ಸ್ ಶೇರ್ಸು. ನೋಡಿಪ್ಪ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಕ್ವೆಶ್ಚನ್ ವೆರಿ ಕ್ಲಿಯರ್ಲಿ. This company needs an additional funds of rupees 20 lakhs. ಈ ಕಂಪನಿಗೆ ಬೇಕು 20 lakhs rupees ಹಣ. ಏನಕ್ಕೆ? ಟು ಪ್ರಪೋಸ್ ಎ ಪ್ರಾಜೆಕ್ಟ್, ಟು ಸ್ಟಾರ್ಟ್ ಎ ಪ್ರಾಜೆಕ್ಟ್. ಇಟ್ ಈಸ್ ಎ ಬಿಸ್ನೆಸ್ ಪ್ರಪೋಸಲ್. ಸೊ ಆ ಪ್ರಾಜೆಕ್ಟನ್ನು ಇವರು ಕಂಪ್ಲೀಟ್ ಮಾಡಿಕೊಂಡ್ರೆ ಇವರಿಗೆ ಪರ್ ಇಯರ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, ದಟ್ ಈಸ್ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ ಆ ಪ್ರಾಜೆಕ್ಟಿಂದ ಇವರಿಗೆ 8 lakhs rupees. ಈಗ ಅವ್ರಿಗೆ ಬಂದಿರೋ ಸಮಸ್ಯೆ ಏನಂದರೆ, ಈ ಪ್ರಾಜೆಕ್ಟ್ಗಾಗಿ ಬೇಕಾಗಿರುವಂತಹ 20 lakhsನ್ನು ಯಾವ ರೂಪದಲ್ಲಿ ತರಬೇಕು. ಸೊ ಅದಕ್ಕೆ ಅವರು ಹಾಕ್ಕೊಳ್ತಾರೆ 4 different types ಆಫ್ ಪ್ಲ್ಯಾನ್ಸು, ABCD ಅಂತ 4 different types ಆಫ್ ಪ್ಲ್ಯಾನ್ಸನ್ನು ಹಾಕ್ಕೊಳ್ತಾರೆ. ಮೊದಲನೇ ಪ್ಲ್ಯಾನ್ ಏನು? ಕಂಪ್ಲೀಟ್ 20 lakhsಗೆ ಈಕ್ವಿಟಿ ಶೇರ್ಸ್ ತಂದುಬಿಡೋಣ, 10 ರೂಪಾಯಿದು ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿಬಿಡೋಣ ಅಂತ ಅಂದ್ಕೊಳ್ತಾರೆ. ಎರಡನೇ ಪ್ಲ್ಯಾನಲ್ಲಿ 10 lakhs rupeesಗೆ ಈಕ್ವಿಟಿ ಶೇರ್ಸು, 10 lakhs rupeesಗೆ ಡೆಟ್ಟು at 10%. ಡೆಟ್ ಅಂದರೆ ಲೋನು, ಬಾರೋಡ್ ಕ್ಯಾಪಿಟಲ್ಲು. ಸೊ 10 lakhs ಈಕ್ವಿಟಿ ಡೆಟ್ಟಲ್ಲಿ ತರೋಣ ಅಂತ ಎರಡನೇ ಪ್ಲ್ಯಾನ್ ಹಾಕ್ತಾರೆ. ಮೂರನೇ ಪ್ಲ್ಯಾನ್ ಹಾಕ್ತಾರೆ, ಬರೀ 6 lakhs ಈಕ್ವಿಟಿ ಶೇರ್ಸ್ ಸಾಕು, 14 lakhs ಪ್ರಿಫರೆನ್ಸ್ ಶೇರ್ಸ್ ತೊಗೊಂಬರೋಣ. ಆ ಪ್ರಿಫರೆನ್ಸ್ ಶೇರ್ಸ್ ಮೇಲೆ 14% ಡಿವಿಡೆಂಡ್ ಕೊಡಬೇಕಾಗತ್ತೆ ಇವರು. ಸೊ ಹಾಗಂತ ಅಂದ್ಕೊಂಡ್ರು. ಆಮೇಲೆ ಅಂದ್ಕೊಳ್ತಾರೆ, ಟು ರೈಸ್ rupees 6 lakhs ಬೈ ಈಕ್ವಿಟಿ ಶೇರ್ಸು. ನಾಲ್ಕನೇ ಪ್ಲ್ಯಾನಲ್ಲಿ 6 lakh ಈಕ್ವಿಟಿ ಶೇರ್ಸು, 6 lakh 10% ಡಿಬೆಂಚರ್ಸು, 8 lakh 14% ಪ್ರಿಫರೆನ್ಸ್ ಶೇರ್ಸ್. ಸೊ 3 ಕಾಂಪೊನೆಂಟ್ಸು ತರೋಣ ಇದರಲ್ಲಿ ಅಂತ ಅಂದ್ಕೊಳ್ತಾರೆ. ಸೊ ಈಗ ನಾವು ಮಾಡಬೇಕಾಗಿರೋದೇನು, ಇವ್ರ ಹತ್ರ ಇರೋ 4 ಪ್ಲ್ಯಾನ್ಸಲ್ಲಿ ಬೆಸ್ಟ್ ಪ್ಲ್ಯಾನ್ ಯಾವುದು, ಪ್ರಾಫಿಟಬಲ್ ಪ್ಲ್ಯಾನ್ ಯಾವುದು, ಅದನ್ನು ಅವರಿಗೆ ಸಜೆಸ್ಟ್ ಮಾಡಬೇಕು. ಅವ್ರು 4 ಪ್ಲ್ಯಾನ್ ಇಟ್ಕೊಂಡು ಕನ್ಫ್ಯೂಷನಲ್ಲಿದ್ದಾರೆ. ನಾವು ಹೇಳಬೇಕು, ನೋಡಿ ಈ ಪ್ಲ್ಯಾನ್ ತೊಗೊಳ್ಳಿ ನೀವು ಅಂತ. ಸೊ ಅದನ್ನು ಹೇಳಬೇಕಾದ್ರೆ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಪ್ರಿಪೇರ್ ಎನ್ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಅರ್ನಿಂಗ್ಸ್ ಪರ್ ಶೇರ್, ದಟ್ ಈಸ್ EPS ಫಾರ್ ಈಚ್ ಆಫ್ ದಿ ಅವೈಲಬಲ್ ಪ್ಲ್ಯಾನ್ಸ್. ಇರುವಂತಹ 4 ಪ್ಲ್ಯಾನ್ಸ್ಗೂ ಕೂಡ ನಾವು EPS ಅನ್ನು ಕ್ಯಾಲ್ಕುಲೇಟ್ ಮಾಡಿ, ಯಾವ ಪ್ಲ್ಯಾನಲ್ಲಿ ಹೈಯೆಸ್ಟ್ EPS ಬರುತ್ತೆ ಆ ಪ್ಲ್ಯಾನನ್ನು ನೀವು ಫಾಲೋ ಮಾಡಿ ಅಂತ ಕಂಪನಿಗೆ ಅಡ್ವೈಸ್ ಕೊಡಬೇಕು. ಸೊ let us prepare an income statement with 5 columns. First column particulars, second one plan A, third then plan B, then plan C, then plan D. 4 ಪ್ಲ್ಯಾನ್ಸು, ಪ್ಲ್ಯಾನ್ A, ಪ್ಲ್ಯಾನ್ B, ಪ್ಲ್ಯಾನ್ C, ಪ್ಲ್ಯಾನ್ D ಅಂತ ತಗೊಳ್ಳೋಣ. ಪ್ಲ್ಯಾನ್ ಎದಲ್ಲಿ ಬರೀ ಈಕ್ವಿಟಿ ಶೇರ್ಸು ಒಂದೇ ಕಾಂಪೊನೆಂಟು, ಪ್ಲ್ಯಾನ್ ಬಿ ಅಲ್ಲಿ 2 ಕಾಂಪೊನೆಂಟ್ಸು, ಈಕ್ವಿಟಿ ಮತ್ತು ಡೆಟ್ಟು. ಥರ್ಡ್ ಪ್ಲ್ಯಾನಲ್ಲಿ 2 ಕಾಂಪೊನೆಂಟು, ಈಕ್ವಿಟಿ ಮತ್ತು ಪ್ರಿಫರೆನ್ಸ್ ಶೇರ್ಸು. ಫೋರ್ತ್ ಪ್ಲ್ಯಾನಲ್ಲಿ 3 ಕಾಂಪೊನೆಂಟ್ಸು, ಈಕ್ವಿಟಿ, ಡೆಟ್ಟು ಮತ್ತು ಪ್ರಿಫರೆನ್ಸ್ ಶೇರ್ಸ್. ರೈಟ್, ಲೆಟ್ ಅಸ್ ಸಿ ದಿ ಸೊಲ್ಯೂಷನ್ ಫಾರ್ ದಿಸ್. ಸಿ ವಿ ಹ್ಯಾವ್ ಟೇಕನ್ ಎ ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ಮ್ಯಾಟ್ ಹಿಯರ್. ವಿ ಹ್ಯಾವ್ ಗಿವನ್ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ, ಪ್ಲ್ಯಾನ್ ಡಿ ಅಂತ. ಸೊ ಪ್ಲ್ಯಾನ್ ಎ ಏನು? ಬರೀ ಈಕ್ವಿಟಿ ಶೇರ್ಸು. ಪ್ಲ್ಯಾನ್ ಬಿ ಏನು? ಈಕ್ವಿಟಿ 10 lakhs, ಡೆಟ್ 10 lakhs. ಪ್ಲ್ಯಾನ್ ಸಿ ಅಲ್ಲೇನು? 6 lakhs ಈಕ್ವಿಟಿ, 14 lakhs ಪ್ರಿಫರೆನ್ಸು. ಪ್ಲ್ಯಾನ್ ಡಿ ಅಲ್ಲಿ 6 + 6 + 8, 6 lakhs ಈಕ್ವಿಟಿ, 6 lakhs ಡೆಟ್ಟು, 8 lakhs ಪ್ರಿಫರೆನ್ಸ್ ಶೇರ್ಸು. ಸೊ ನಾವು ಲೆಟ್ ಅಸ್ ಪ್ರೊಸೀಡ್ ವಿತ್ ಅವರ್ EBIT. EBIT ಈಸ್ 8 lakhs given in the question itself. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ದ ಕಂಪನಿ ಎಕ್ಸ್ಪೆಕ್ಟ್ಸ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ rupees 8 lakhs ಅನ್ನೋದನ್ನು ಕೊಟ್ಟಿದ್ದಾರೆ. ದೇರ್ ಫೋರ್ ಸೊ and one more thing that should be tax rate they should have been given. Yes, see, one more thing they should have given here. Take the tax rate at 60%. Tax rate 60% tax rate, income tax rate ಕಟ್ಟಬೇಕಾಗತ್ತೆ ಇವರು. Now let's proceed with the EBIT. So all the plans EBIT is the same, 8 lakhs, 8 lakhs, 8 lakhs and 8 lakhs ಸೇಮ್ ಇರುತ್ತೆ EBIT ಎಲ್ಲ ಪ್ಲ್ಯಾನ್ಸಲ್ಲೂ. ದೆನ್
ಇ ಬಿ ಐ ಟಿ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ನಾವು ಇಂಟ್ರೆಸ್ಟನ್ನು ಲೆಸ್ ಮಾಡ್ತೀವಿ. ಸೊ ಇಂಟ್ರೆಸ್ಟು ಎಲ್ಲೆಲ್ಲಿ ಬರುತ್ತೆ ಅಂತ ಒಂದ್ಸಲ ನೋಡ್ಕೊಳ್ಳಿ. ಕ್ವಶನ್ಗೆ ಹೋಗ್ಬಿಟ್ಟು ಪ್ಲ್ಯಾನ್ ಎದಲ್ಲಿ ಬರೀ ಈಕ್ವಿಟಿ ಇದೆ, ಇಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ. ಈಕ್ವಿಟಿ ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಇಲ್ವಲ್ಲ, ಸೊ ಪ್ಲ್ಯಾನ್ 1ನಲ್ಲಿ ನಮಗೆ ಪ್ಲ್ಯಾನ್ ಎದಲ್ಲಿ ಇಂಟ್ರೆಸ್ಟು ಇಲ್ಲ. ಬಿ ಪ್ಲ್ಯಾನ್ ಬಿ ಅಲ್ಲಿ 10 lakhs ಈಕ್ವಿಟಿ ಆ್ಯಂಡ್ 10 lakhs ಬೈ ವೇ ಆಫ್ 10% ಡೆಟ್. ಸೊ ಇಲ್ಲಿ ಇಂಟ್ರೆಸ್ಟ್ ಬರುತ್ತೆ. 10 lakhs rupees ಡೆಟ್ ಆಗಿರೋದ್ರಿಂದ ಡೆಟ್ ಮೇಲೆ 10% ಇಂಟ್ರೆಸ್ಟ್ ಅಂದರೆ 10 lakh into 10/100 ಯು ವಿಲ್ ಗೆಟ್ 1 lakh ಡೆಟ್ ಹಿಯರ್. ಸೊ ಸೆಕೆಂಡ್ ಪ್ಲ್ಯಾನಲ್ಲಿ ಯು ಹ್ಯಾವ್ ಡೆಟ್. ಥರ್ಡ್ ಪ್ಲ್ಯಾನಲ್ಲಿ 6 lakhs ಈಕ್ವಿಟಿ, 14 lakhs ಪ್ರಿಫರೆನ್ಸು. ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಇಂಟ್ರೆಸ್ಟ್ ಬರೋದಿಲ್ಲ. ಪ್ರಿಫರೆನ್ಸ್ ಶೇರ್ಸ್ ಮೇಲೆ ನಾವು ಕೊಡೋದೇನು ಪ್ರಿಫರೆನ್ಷಿಯಲ್ ಡಿವಿಡೆಂಡು. ಸೊ ಥರ್ಡ್ ಪ್ಲ್ಯಾನಲ್ಲೂ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಫೋರ್ತ್ ಪ್ಲ್ಯಾನಲ್ಲಿ 6 lakh ಈಕ್ವಿಟಿ, 6 lakh ಡಿಬೆಂಚರ್ಸ್. ಎಸ್, 6 lakh ಡಿಬೆಂಚರ್ಸ್ ಇದೆಯಲ್ಲ 10%. ಸೊ 6 lakhs into 10/100 ಯು ವಿಲ್ ಗೆಟ್ 60,000. ಅಲ್ಲಿಗೆ ಪ್ಲ್ಯಾನ್ ಬಿ ಮತ್ತು ಪ್ಲ್ಯಾನ್ ಡಿ ಅಲ್ಲಿ ನಮಗೆ ಇಂಟ್ರೆಸ್ಟ್ ಬರಬೇಕು. ಪ್ಲ್ಯಾನ್ ಎದಲ್ಲಿ ಇಂಟ್ರೆಸ್ಟ್ ಇಲ್ಲ, ಯಾಕೆಂದರೆ ಫುಲ್ಲಿ ಈಕ್ವಿಟಿ ಶೇರ್ಸು. ಪ್ಲ್ಯಾನ್ ಬಿ ಅಲ್ಲಿ 10 lakhs into 10% ಯು ಗಾಟ್ 1 lakh. ಪ್ಲ್ಯಾನ್ ಸಿ ಅಲ್ಲಿ ನಿಮಗೆ ಈಕ್ವಿಟಿ ಮತ್ತು ಪ್ರಿಫರೆನ್ಸ್ ಇರೋದು, ದೇರ್ ಫೋರ್ ಅಲ್ಲೂ ಇಂಟ್ರೆಸ್ಟ್ ಬರೋದಿಲ್ಲ. ಪ್ಲ್ಯಾನ್ ಡಿ ಅಲ್ಲಿ ನಿಮಗೆ 3 ಇದೆ. 6 lakhs rupees ಡೆಟ್ ಇರೋದ್ರಿಂದ 10% 60,000 ಏನಾಗುತ್ತೆ ಇಂಟ್ರೆಸ್ಟ್ ಬರುತ್ತೆ. ನಾವು ಆಫ್ಟರ್ ಗೆಟಿಂಗ್ ದಿ ಇಂಟ್ರೆಸ್ಟ್ ಸಬ್ಟ್ರಾಕ್ಟ್ ದಿ ಅಮೌಂಟ್ಸ್ ಸೊ ದಟ್ ಯು ವಿಲ್ ಗೆಟ್ ಇ ಬಿ ಟಿ, ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್. ಸೊ 8 lakhsಗೆ 8 ಹಾಗೆ ಬರುತ್ತೆ. 8 minus 1 lakh ಇಂಟ್ರೆಸ್ಟು ಯು ವಿಲ್ ಗೆಟ್ 7 lakhs. 8ಅಲ್ಲಿ 8 ಹಾಗೆ ಬರುತ್ತೆ. ದೆನ್ 8 minus 60 ಯು ವಿಲ್ ಗೆಟ್ 7 lakh 40. ಒನ್ಸ್ ಯು ಗೆಟ್ ದ ಇ ಬಿ ಟಿ, the next item is tax, less tax. As I have told you here, tax rate is 60%. Let us calculate. 8 lakhs ಅಲ್ಲಿ 60% will be 4,80,000. 7 ಅಲ್ಲಿ 60% is 4,20,000. 8 lakhs ಅಲ್ಲಿ 60% 4,80,000. 7,40,000 into 60% 4,44,000. So that you will get all the taxes here. ಈಗ ಟ್ಯಾಕ್ಸಸನ್ನು ಲೆಸ್ ಮಾಡ್ಕೊಳ್ಳಿ. ಟ್ಯಾಕ್ಸಸನ್ನು ಲೆಸ್ ಮಾಡಿದಾಗ 8 lakhs minus 4,80,000 you should get 3,20,000. 7 minus 420 you should get 2,80,000. 8 lakh minus 4,80,000 again 3,20,000. Then 7,40,000 minus 4,44,000 you should get 2,96,000. 2,96,000. Yes. Now, so after getting EAT, ಅದರಿಂದ ನಾವು ಪ್ರಿಫರೆನ್ಸ್ ಡಿವಿಡೆಂಡನ್ನು ಲೆಸ್ ಮಾಡಬೇಕು. ಲೆಸ್ ಡಿವಿಡೆಂಡ್ ಫಾರ್ ಪ್ರಿಫರೆನ್ಸ್ ಶೇರ್ಸು. ಇನ್ ದ ಫಸ್ಟ್ ಪ್ಲ್ಯಾನ್ ಯು ಡೋಂಟ್ ಹ್ಯಾವ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ದೇರ್ ಫಾರ್ ನೋ ಡಿವಿಡೆಂಡ್. ಇನ್ ಸೆಕೆಂಡ್ ಪ್ಲ್ಯಾನ್ ಆಲ್ಸೋ ಯು ಡೋಂಟ್ ಹ್ಯಾವ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ದೇರ್ ಈಸ್ ನೋ ಡಿವಿಡೆಂಡ್. ಮೂರನೇ ಪ್ಲ್ಯಾನಲ್ಲಿ ನಿಮಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ. ಮೂರನೇ ಪ್ಲ್ಯಾನಲ್ಲಿ ನೋಡಿ 14 lakhs ಪ್ರಿಫರೆನ್ಸ್ ಶೇರ್ಸ್ ಇದೆ, 14%. ಸೊ ಯು ಶುಡ್ ಕ್ಯಾಲ್ಕುಲೇಟ್ 14 lakhs into 14/100. that you should get 1,96,000. ದೆನ್ ಲಾಸ್ಟ್ ಪ್ಲ್ಯಾನಲ್ಲೂ ಕೂಡ ನಮಗೆ ಪ್ರಿಫರೆನ್ಸ್ ಶೇರ್ಸ್ ಇದೆ. ಎಷ್ಟು 8 lakhs. ಸೊ 8 lakhs into 14%. 8 lakhs into 14% you should get 1,12,000. ಸೊ ಆ ಎರಡು ಪ್ಲ್ಯಾನ್ಸಲ್ಲಿ ಮಾತ್ರ ಪ್ರಿಫರೆನ್ಸ್ ಶೇರ್ಸ್ ಇರುತ್ತೆ. ಅದನ್ನು ನೀವು ಲೆಸ್ ಮಾಡ್ಕೊಂಡ್ಬಿಟ್ರೆ ಯು ಆರ್ ಗೆಟಿಂಗ್ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ 3,20,000 ಹಾಗೆ ಬರುತ್ತೆ. 2,80,000 ಸೇಮ್. 3,20,000 minus 1,96,000 you should get 1,24,000. 296 minus 1,12,000 you should get 1,84,000. This is earnings available for equity shareholders. So after this you should calculate number of equity shares. Number of equity shares andre total equity share capital divided by face value of each share. So in the first case nimge look at the question. 20 lakhs ಇದೆ ಈಕ್ವಿಟಿ ಶೇರ್ ಕ್ಯಾಪಿಟಲು. ಡಿವೈಡೆಡ್ ಬೈ 10 rupees ಯು ಶುಡ್ ಗೆಟ್ 2 lakh shares. 2 lakh shares. ಸೆಕೆಂಡ್ ಪ್ಲ್ಯಾನಲ್ಲಿ 10 lakh rupees ಈಕ್ವಿಟಿ ಡಿವೈಡೆಡ್ ಬೈ 10 rupees ಸೊ ದಟ್ ಯು ವಿಲ್ ಹ್ಯಾವ್ 1 lakh ಈಕ್ವಿಟಿ ಶೇರ್ಸ್. ಇನ್ ದ ಥರ್ಡ್ ಪ್ಲ್ಯಾನ್ ಯು ಹ್ಯಾವ್ 6 lakh ಈಕ್ವಿಟಿ ಶೇರ್ಸ್ ಡಿವೈಡೆಡ್ ಬೈ 10 rupees. ಸೊ ಅದು 60,000 ಈಕ್ವಿಟಿ ಶೇರ್ಸ್ ಆಗಬೇಕು. ಇನ್ ದ ಫೋರ್ತ್ ಪ್ಲ್ಯಾನ್ ಆಲ್ಸೋ 6 lakh ಈಕ್ವಿಟಿ, ದಟ್ ಈಸ್ 6 lakh divided by 10 rupees you will get 60,000. Now you should calculate the EPS, that is earnings per share. Earnings per share is equals to earnings available for equity shareholders divided by number of equity shares. That is the formula we have. Now let's calculate for each plan. For plan A, 3,20,000 divided by 2 lakhs, that should be 1.6.
2 lakh 80 divided by 1 lakh, that is 2.8. Then 1 lakh 24 divided by 60,000, that is 2.07. And the last one, 1 lakh 84 divided by 60,000, that is 3.07. Once you get the EPS, compare the EPS of all the available plans. First plan 1.6, second plan 2.8, then 2.07, then 3.07. So which plan is having the highest EPS? That is plan D. So ಯಾವ plan ಅಲ್ಲಿ ನಮಗೆ highest EPS ಬರುತ್ತೋ, that is the winner. That means you should write option D is the best, as EPS is the maximum in this case. ಯಾವ ಪ್ಲ್ಯಾನಲ್ಲಿ ಅರ್ನಿಂಗ್ಸ್ ಪರ್ ಶೇರ್ ಹೆಚ್ಚಿಗೆ ಇರುತ್ತೋ, ಜಾಸ್ತಿ ಇರುತ್ತೋ, ಅದನ್ನೇ ನಾವು ಬೆಸ್ಟ್ ಪ್ಲ್ಯಾನ್ ಅಂತ ಹೇಳಿ ಕಂಪನಿಗೆ ಸಜೆಸ್ಟ್ ಮಾಡಬೇಕಾಗತ್ತೆ. ಸೊ ದ ಕಂಪನಿ ಶುಡ್ ಗೋ ವಿತ್ ಆಪ್ಷನ್ ಡಿ, ಪ್ಲ್ಯಾನ್ ಡಿ ಇನ್ ದಿಸ್ ಕೇಸ್.